ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಿರೋದು ಕೆಲವೊಂದು ಇಂಪಾರ್ಟೆಂಟ್ ಸ್ಟೆಪ್ಸ್ ಯಾವುದನ್ನು ನಾವು ಫಾಲೋ ಮಾಡಿದರೆ ವಿ ಕ್ಯಾನ್ ರಿಯಲಿ ಲುಕ್ ಗುಡ್. ಯಾವಾಗಲೂ ನಮಗೆ ಗ್ಲೋ ಅಪ್ ಆಗಲಿ ಮತ್ತೊಂದು ಇನ್ನೊಂದು ಬೇಡ. ವಿ ಆಲ್ ನೀಡ್ ಇಸ್ ಒಂದು ಸಿಂಪಲ್ ಸ್ಟೆಪ್ಸ್, ಲಿಟಲ್ ಹ್ಯಾಬಿಟ್ಸ್. ಅದನ್ನು ನಾವು ಚೇಂಜ್ ಮಾಡ್ಕೋಬೇಕು, ಇಲ್ಲ ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗುತ್ತೆ ನಾವು ತುಂಬ ಚೆನ್ನಾಗಿ ಕಾಣಿಸೋದಕ್ಕೆ. ನಾವು ಲುಕಿಂಗ್ ಟಯರ್ಡ್ ಮತ್ತು ಲುಕಿಂಗ್ ಎಕ್ಸ್ಪೆನ್ಸಿವ್ ಇರೋದಕ್ಕೂ ಡಿಫ್ರೆನ್ಸ್ ನೋಡೋಣ. ನಾವು ಎಕ್ಸ್ಪೆನ್ಸಿವ್ ಆಗಿ ಕಾಣಬೇಕಂದ್ರೆ ನಾನು ಎಕ್ಸ್ಪೆನ್ಸಿವ್ ಸಲೂನಿಗೆ ಹೋಗಬೇಕು, ತುಂಬ ಹೈಲಿ ಎಕ್ಸ್ಪೆನ್ಸಿವ್ ಆಗಿರೋ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು, ಇಲ್ಲಾಂದರೆ ನನ್ನ ಫೇವ್ರೆಟ್ ಸೆಲೆಬ್ರಿಟಿ ರೆಕಮೆಂಡ್ ಮಾಡಿರೋವಂಥ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡಬೇಕು ಅಂತ ಯಾವುದೂ ಇರಲ್ಲ. ಕೆಲವೊಂದ್ಸಲಿ ನಾವು ಇನ್ಕರೆಕ್ಟ್ ವೇಸ್ ಆಫ್ ಸ್ಟೆಪ್ಸ್ನ ಫಾಲೋ ಮಾಡ್ತಿರ್ತೀವಿ. ಅದನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ಸಾಕು, ನಾವು ನಿಜವಾಗ್ಲೂ ತುಂಬ ಎಕ್ಸ್ಪೆನ್ಸಿವ್ ಆಗಿ ಪ್ರೆಸೆಂಟೇಬಲ್ ಆಗಿ ಕಾಣಿಸ್ಬೋದು. ಈ ಸ್ಮಾಲ್ ಹ್ಯಾಬಿಟ್ಸ್ ಬಗ್ಗೆ ಯಾರೂ ಮಾತಾಡಲ್ಲ, ಬಟ್ ದಟ್ ಡಸಂಟ್ ಮೀನ್ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಅಲ್ಲ. ಬಟ್ ನೀವು ಈ ಸ್ಮಾಲ್ ಹ್ಯಾಬಿಟ್ಸ್ನ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮ್ಮ ಲುಕ್ಕಿಗೆ ಇದು ತುಂಬ ಒಳ್ಳೆ ಆ್ಯಡ್ ಆನ್ ಆಗುತ್ತೆ. ನೀವು ಕೆಲವೊಬ್ರನ್ನ ನೋಡ್ಬೋದು, ಅವರು ನೈಟ್ ಪ್ಯಾಂಟ್ ಇಲ್ಲ ಟೀ ಶರ್ಟ್ ಪೈಜಾಮಸಲ್ಲೇ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರ್ತಾರೆ. ಬಟ್ ಅದೇ ಕಾಸ್ಟ್ಯೂಮ್ ಇನ್ನೊಬ್ರು ಹಾಕ್ಕೊಂಡ್ರೆ ಅವರಿಗೆ ಅದು ಚೆನ್ನಾಗೇ ಕಾಣಿಸಲ್ಲ. ಅದು ಯಾಕೆ? ಇಟ್ ಇಸ್ ನಾಟ್ ಬಿಕಾಸ್ ಅದು ಎಕ್ಸ್ಪೆನ್ಸಿವ್ ಆಗಿದೆ ಇಲ್ಲ ಇದು ಇನ್ಎಕ್ಸ್ಪೆನ್ಸಿವ್ ಆಗಿದೆ, ಆ ಥರ ಎಲ್ಲ ಏನೂ ಇಲ್ಲ. ಇಟ್ ಈಸ್ ಓನ್ಲಿ ದ ಸ್ಮಾಲ್ ಹ್ಯಾಬಿಟ್ಸ್ ದಟ್ ವಿ ಫಾಲೋ. ಸೊ ಬನ್ನಿ ನೋಡೋಣ ನಾನು ಯಾವ ಹ್ಯಾಬಿಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಥಿಂಗ್ ಏನಂದರೆ ನಮ್ಮ ನೇಲ್ಸ್. ಯೂಶ್ವಲಿ ಎಲ್ಲರೂ ತುಂಬ ಲಾಂಗ್ ನೇಲ್ಸ್ ಇಲ್ಲ ಆರ್ಟಿಫಿಷಿಯಲ್ ನೇಲ್ಸ್ನ ಸ್ಟಿಕ್ ಆನ್ ಮಾಡೋದು, ಇಲ್ಲ ತುಂಬ ಲಾಂಗ್ ನೇಲ್ಸಿಗೆ ನೇಲ್ ಆರ್ಟ್ ಮಾಡಿಸೋದಾಗಲಿ, ಈ ಥರ ಮತ್ತೊಂದೆಲ್ಲ ಮಾಡ್ತಿರ್ತಾರೆ. ಬಟ್ ಇಸ್ ಇಟ್ ರಿಯಲಿ ರಿಕ್ವೈರ್ಡ್? ನೀವು ನೋಡ್ಬೋದು ಇವಾಗ ಶಾರ್ಟ್ ಆ್ಯಂಡ್ ನ್ಯಾಚುರಲ್ ನೇಲ್ಸೇ ಟ್ರೆಂಡಿಂಗ್ ಆಗಿದೆ. ಬಟ್ ಕೆಲವರು ತುಂಬ ಎಕ್ಸ್ಪೆನ್ಸಿವ್ ನೇಲ್ ಆರ್ಟ್ನೆಲ್ಲ ಮಾಡಿಸ್ತಾರೆ, ಸಲೂನ್ಸ್ಗೆಲ್ಲ ಹೋಗಿ ಆರ್ಟಿಫಿಷಿಯಲ್ ನೇಲ್ಸ್ ಆಗಿರ್ಬೋದು, ನೇಲ್ ಎಕ್ಸ್ಟೆನ್ಷನ್ಸ್ ಎಲ್ಲ ಮಾಡಿಸ್ತಾರೆ. ಬಟ್ ನಾವು ಯಾವಾಗಲೂ ಆದಷ್ಟು ನ್ಯಾಚುರಲ್ ಆಗಿ ನಮ್ಮ ನೇಲ್ಸ್ನ ಇಡೋದಕ್ಕೆ ಟ್ರೈ ಮಾಡಿದ್ರೆ ಇಟ್ ರಿಯಲಿ ಲುಕ್ಸ್ ವೆರಿ. ನಾವು ತುಂಬ ಆರ್ಟಿಫಿಷಿಯಲ್ ನೇಲ್ಸ್ನ ಹಾಕೊಳ್ಳೋದಾಗಿರಲಿ ಇಲ್ಲ ನೇಲ್ ಎಕ್ಸ್ಟೆನ್ಷನ್ ಮಾಡಿಸೋದ್ರಿಂದ ನಮ್ಮ ಒರಿಜಿನಲ್ ನೇಲ್ಸಿಗೆ ತುಂಬ ಡ್ಯಾಮೇಜ್ ಆಗುತ್ತೆ. ನಮ್ಮ ಒರಿಜಿನಲ್ ನೇಲ್ಸ್ ತುಂಬ ತಿನ್ನಾಗುತ್ತೆ ಆ್ಯಂಡ್ ಸ್ವಲ್ಪ ಉದ್ದ ಬೆಳೆದ ತಕ್ಷಣ ನೇಲ್ಸ್ ಕಟ್ಟಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ನಾವು ಎಷ್ಟು ನ್ಯಾಚುರಲ್ ಆಗಿ ನಮ್ಮ ನೇಲ್ಸ್ನ ಇಡೋದಕ್ಕೆ ಟ್ರೈ ಮಾಡ್ತೀವಿ ಅಷ್ಟು ಒಳ್ಳೆಯದು. ತುಂಬ ನೆಸಸರಿ ಇದೆ ಅಂತ ಇದ್ದಾಗ ಮಾತ್ರ ನೇಲ್ ಪಾಲಿಶ್ ಅಪ್ಲೈ ಮಾಡಿ, ಬಿಕಾಸ್ ಅದರಲ್ಲೂ ಕೆಮಿಕಲ್ಸ್ ಇರುತ್ತೆ ಆ್ಯಂಡ್ ಅಗೇನ್ ಅದನ್ನು ರಿಮೂವ್ ಮಾಡೋದಕ್ಕೂ ನಾವು ಒಂದು ಕೆಮಿಕಲ್ನೇ ಯೂಸ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಕೀಪ್ ಯುವರ್ ನೇಲ್ಸ್ ಕ್ಲೀನ್ ಆ್ಯಂಡ್ ನ್ಯಾಚುರಲ್. ನೆಕ್ಸ್ಟ್ ಥಿಂಗ್ ಏನಂದರೆ ನಾವು ಮೇಕಪ್ ಮಾಡ್ಕೊಳ್ಳೋ ಸ್ಟೆಪ್. ಎವ್ರಿ ಡೇ ಫೌಂಡೇಶನ್ ಅಪ್ಲೈ ಮಾಡೋ ನೆಸೆಸಿಟಿ ನಿಜವಾಗ್ಲೂ ಇಲ್ಲ. ಸಿಂಪಲ್ ಸ್ಕಿನ್ ಕೇರ್ ರುಟೀನ್ ವಿತ್ ಫೇಸ್ ವಾಶ್, ಫೇಸ್ ಟೋನರ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ ಬಾಮ್ ಆ್ಯಂಡ್ ಐಬ್ರೋ ಪೆನ್ಸಿಲ್, ಇಷ್ಟು ನಾವು ಎವ್ರಿ ಡೇ ನಮ್ಮ ಮೇಕಪ್ ರೂಟೀನಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಮ್ಮ ಸ್ಕಿನ್ನಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ. ಎವ್ರಿ ಡೇ ಫೌಂಡೇಶನ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಅದರಿಂದ ಸೈಡ್ ಎಫೆಕ್ಟ್ಸೇ ಜಾಸ್ತಿ. ಶಾರ್ಟ್ ಟರ್ಮಿಗೆ ನಾವು ತುಂಬ ಚೆನ್ನಾಗಿ ಕಾಣಿಸ್ಬೋದು, ಬಟ್ ಲಾಂಗ್ ಟರ್ಮಿಗೆ ನಮ್ಮ ಸ್ಕಿನ್ನಿಗೆ ಅದು ತುಂಬ ಡ್ಯಾಮೇಜ್ ಮಾಡುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂದರೆ ಕಾನ್ಸಂಟ್ರೇಟಿಂಗ್ ಆನ್ ಅವರ್ ಐಬ್ರೋಸ್. ನಮ್ಮ ಐಬ್ರೋ ನಮ್ಮ ಲುಕ್ಕಿಗೆ ತುಂಬ ಒಳ್ಳೆ ಆ್ಯಡ್ ಆನ್. ಯೂಶ್ವಲಿ ನಾವು ಮೇಕಪ್ ಮಾಡಿದಾಗ ನಮ್ಮ ಐಬ್ರೋ ಮೇಲೆ ನಾವು ಕಾನ್ಸಂಟ್ರೇಟೇ ಮಾಡಲ್ಲ, ಬಟ್ ವಿ ಶುಡ್ ನೆವರ್ ಡೂ ದಟ್. ನಮ್ಮ ಐಬ್ರೋ ನಮ್ಮ ಲುಕ್ಕಿಗೆ ತುಂಬ ಡಿಫ್ರೆನ್ಸ್ ಕ್ರಿಯೇಟ್ ಮಾಡುತ್ತೆ. ಐಬ್ರೋ ಜೊತೆಗೆ ಐಲ್ಯಾಶಸ್ ಕೂಡ ತುಂಬ ಡಿಫ್ರೆನ್ಸ್ ಮಾಡುತ್ತೆ. ಸೊ ನಾವು ನೀಟಾಗಿ ಫುಡ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಐಬ್ರೋ ಮತ್ತು ಐಲ್ಯಾಶಸ್ ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ರೆಗ್ಯುಲರ್ ಆಗಿ ಐಬ್ರೋಸ್ ಮಾಡಿಸ್ಕೊಳ್ಳಿ ಇಲ್ಲ ಐಲ್ಯಾಶಸ್ ಆರ್ಟಿಫಿಷಿಯಲ್ ಐಲ್ಯಾಶಸ್ನ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ನಾನು ನಿಮಗೆ ರೆಕಮೆಂಡ್ ಮಾಡ್ತಿಲ್ಲ. ನ್ಯಾಚುರಲ್ ಆಗಿಯೇ ನಮ್ಮ ಐಬ್ರೋ ಮತ್ತು ಐಲ್ಯಾಶ್ನ ಬೆಳೆಯೋದಕ್ಕೆ ನಾವು ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡ್ಬೋದು. ನಾವು ನೈಟ್ ಮಲ್ಕೋಬೇಕಾದ್ರೆ ಐಬ್ರೋಸ್ಗೆ ಐಲ್ಯಾಶ್ಗೆ ಹಚ್ಕೊಂಡು ಮಲ್ಕೊಂಡ್ರೆ ನಮ್ಮ ಐಬ್ರೋಸ್ ತಿಕ್ಕಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಐಲ್ಯಾಶಸ್ ಕೂಡ ಲಾಂಗ್ ಆಗಿ ಬರೋದಕ್ಕೆ ಕ್ಯಾಸ್ಟರ್ ಆಯಿಲ್ ಹೆಲ್ಪ್ ಮಾಡುತ್ತೆ. ನಿಮಗೆ ಕ್ಯಾಸ್ಟರ್ ಆಯಿಲ್ ಅಪ್ಲೈ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾರ್ಮಲ್ ರೆಗ್ಯುಲರ್ ಕೋಕೋನಟ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನೂ ಒಂದು ಜನರಲ್ ಆಗಿ ಎಲ್ಲರೂ ಫಾಲೋ ಮಾಡೋ ಹ್ಯಾಬಿಟ್ ಅಂದರೆ ನಮ್ಮ ಫೇಸ್ ಪೋಶ್ಚರ್.
ಯೂಶ್ವಲಿ ಒಬ್ರೊಬ್ರದ್ದು ಒಂದೊಂದು ಪೋಸ್ಚರ್ ಇರುತ್ತೆ. ನಾವು ಕ್ಯಾಂಡಿಡ್ ಆಗಿ ಕೂತ್ಕೊಂಡಿದ್ದಾಗ ಯಾರೋ ನಮ್ಮ ಫೋಟೋ ಇಲ್ಲ ವಿಡಿಯೋ ಕ್ಲಿಕ್ ಮಾಡಿದ್ರೆ ಕೆಲವೊಬ್ಬರು ಐಬ್ರೋಸ್ನ ಕಂಪ್ರೆಸ್ ಮಾಡಿರ್ತಾರೆ, ಇನ್ನೊಬ್ಬರು ಮತ್ತೊಂದು ಮಾಡಿರ್ತಾರೆ. ಸೊ ಇದನ್ನು ಕೂಡ ನಮ್ಮ ಲುಕ್ಕಿಗೆ ಆ್ಯಡ್ ಆನ್ ಆಗುತ್ತೆ. ಸೊ ಆದಷ್ಟು ನಾವು ನಮ್ಮ ಫೇಸ್ನ ರಿಲ್ಯಾಕ್ಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಕೆಲವೊಬ್ರದ್ದು ನಾರ್ಮಲ್ ಪೋಸ್ಚರ್ ಬೇರೆ ಬೇರೆ ಥರ ಇರುತ್ತೆ, ಬಟ್ ಸ್ಟಿಲ್ ನಾವು ಆ ಪೋಸ್ಚರ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ನಾವು ಯಾವಾಗ ನಾರ್ಮಲ್ ಆಗಿ ಕಾಮ್ ಆಗಿ ಕಾಣಿಸ್ತೀವಿ ಆವಾಗ ನಾವು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ನಮ್ಮ ಕ್ಯಾಂಡಿಡ್ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್, ಚೂಸಿಂಗ್ ಅ ರೈಟ್ ಲಿಪ್ ಬಾಮ್. ನಾವು ಯಾವಾಗಲೂ ಲಿಪ್ಸ್ಟಿಕ್ ಹಾಕೊಂಡಿರಬೇಕು. ಬ್ರೈಟ್ ಕಲರ್ ಲಿಪ್ಸ್ಟಿಕ್ ಇಲ್ಲ ನ್ಯೂಡ್ ಕಲರ್ ಲಿಪ್ಸ್ಟಿಕ್ಸ್ ಇದೆಲ್ಲ ಯಾವುದೂ ರಿಕ್ವೈರ್ಡ್ ಇಲ್ಲ. ನಾವು ಪ್ರಾಪರ್ ಆಗಿರೋ ಲಿಪ್ ಬಾಮ್ನ ಚೂಸ್ ಮಾಡಬೇಕು. ನಾನು ನಿಮಗೆ ಸಜೆಸ್ಟ್ ಮಾಡೋದು ಯಾವುದಾದರೂ ಬೀಟ್ರೋಟ್ ಬೇಸ್ ಲಿಪ್ ಬಾಮ್ನ ಚೂಸ್ ಮಾಡಿ. ಎವ್ರಿ ಡೇ ಲಿಪ್ಸ್ಟಿಕ್ ಹಾಕೊಳ್ಳೋದು ಏನು ನೆಸೆಸರಿ ಇಲ್ಲ. ಆ್ಯಂಡ್ ಅಗೇನ್ ಇಟ್ ಇಸ್ ಲೆಫ್ಟ್ ಟು ಯು, ಬಟ್ ಇಟ್ ಈಸ್ ಆಲ್ವೇಸ್ ಗುಡ್ ಟು ಅವಾಯ್ಡ್ ಲಿಪ್ಸ್ಟಿಕ್ ಆನ್ ಡೈಲಿ ಬೇಸ್. ಸೊ ಒಂದು ಲಾಸ್ಟ್ ಸ್ಟೆಪ್ ನಾನು ಏನು ಹೇಳ್ತಿದ್ದೀನಿ ಅಂದರೆ ನರಿಷಿಂಗ್ ಅವರ್ ಬಾಡಿ. ಎಸ್, ನಾವು ಅಟ್ಲೀಸ್ಟ್ ಡೈಲಿ 3 to 4 ಲೀಟರ್ಸ್ ಆಫ್ ವಾಟರ್ನ ಕುಡಿಲೇಬೇಕು. ಇದರಿಂದ ನಮ್ಮ ಸ್ಕಿನ್ ಹೈಡ್ರೇಟ್ ಆಗುತ್ತೆ, ಯಾವುದೇ ರೀತಿಯಾದ ಸ್ಕಿನ್ ಪ್ರಾಬ್ಲಮ್ಸಿಂದನೂ ದೂರ ಇಡುತ್ತೆ. ವಾಟರ್ ಜೊತೆ ನಾವು ಬೇರೆ ರೀತಿಯಾದ ಜ್ಯೂಸ್ಗಳನ್ನ ಕೂಡ ಮಾಡಿಕೊಂಡು ಕುಡಿಬೋದು. ABC ಜ್ಯೂಸ್ನ ಟ್ರೈ ಮಾಡಿ. ಇಟ್ ಇಸ್ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್, ಆರ್ ಇಟ್ ಕ್ಯಾನ್ ಬಿ ಆಮ್ಲಾ, ಬೀಟ್ರೂಟ್, ಕ್ಯಾರೆಟ್ ಆಲ್ಸೋ. ಸೊ ನೀವು ಈ ಜ್ಯೂಸ್ನ ಆಲ್ಟರ್ನೇಟಿವ್ ಡೇಸ್ ಕುಡಿಯೋದಕ್ಕೆ ಟ್ರೈ ಮಾಡಿ. ನೀವು 1 to 2 months ಈ ಜ್ಯೂಸ್ನ ಆಲ್ಟರ್ನೇಟಿವ್ ಡೇಸ್ ಆಗಿ ಕುಡಿದ್ರೆ ಇದು ನಿಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಬೀಟ್ರೂಟಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಆಮ್ಲಾಯಿಂದ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ನಿಗೆ. ನಾನು ಯಾವ್ಯಾವ ಫುಡ್ಸು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಅಂತಲೂ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ನೀವು ನಾನು ಅಲ್ಲಿ ಮೆನ್ಷನ್ ಮಾಡಿರೋ ಫುಡ್ಸ್ನ ನಿಮ್ಮ ಎವ್ರಿ ಡೇ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದರಿಂದನೂ ಕೂಡ ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ, ನಿಮಗೆ ಫ್ಲಾಲೆಸ್ ಸ್ಕಿನ್ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿರುವಂಥ ಸ್ಮಾಲ್ ಹ್ಯಾಬಿಟ್ಸ್ನ ನೀವು ನಿಮ್ಮ ರೆಗ್ಯುಲರ್ ಲೈಫ್ ಸ್ಟೈಲಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಇದು ತುಂಬ ಡಿಫ್ರೆನ್ಸ್ ಮಾಡುತ್ತೆ. ನಾವು ಆದಷ್ಟು ಕೆಮಿಕಲ್ ಬೇಸ್ಡ್ ಆಗಿರೋ ಪ್ರಾಡಕ್ಟ್ಸ್ ಆಗಿರ್ಬೋದು ಇಲ್ಲ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿ ನ್ಯಾಚುರಲ್ ಆಗೇ ಚಿಕ್ಕ ಹ್ಯಾಬಿಟ್ಸಿಂದ ನಮ್ಮ ಸ್ಕಿನ್ ಕೇರ್ನ ನಾವು ಇಂಪ್ರೂವ್ ಮಾಡ್ಕೋಬೋದು. ಅಟ್ರಾಕ್ಟಿವ್ನೆಸ್ ಅನ್ನೋದು ಯಾವುದೂ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸಿಂದ ಖಂಡಿತವಾಗೂ ಬರಲ್ಲ. ಅದು ನಮ್ಮ ಸ್ಮಾಲ್ ಹ್ಯಾಬಿಟ್ಸಿಂದನೇ ಜಾಸ್ತಿ ಆಗುತ್ತೆ. ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದರೆ ಕನ್ಸಿಸ್ಟೆನ್ಸಿ. ನಾನು 1 ವೀಕ್ ಇದನ್ನು ಫಾಲೋ ಮಾಡ್ತೀನಿ, ನೆಕ್ಸ್ಟ್ ವೀಕ್ ಮಾಡಲ್ಲ, ಮತ್ತೆ ಅದು ನೆಕ್ಸ್ಟ್ ವೀಕ್ ಮಾಡ್ತೀನಿ ಅಂತ ಎಲ್ಲ ಹೇಳಿದರೆ ನಿಮಗೆ ನಿಜವಾಗ್ಲೂ ರಿಸಲ್ಟ್ ಸಿಗಲ್ಲ. ನಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಇವತ್ತು 10 ಸ್ಕಿನ್ ಕೇರ್ ರುಟೀನ್ ಮಾಡಿ ಇನ್ನು 1 ತಿಂಗಳು ಯಾವುದೇ ಸ್ಕಿನ್ ಕೇರ್ ರುಟೀನ್ ಮಾಡೋದೇ ಇಲ್ಲ ಅಂತ ಎಲ್ಲ ಅಂದರೆ ನಿಜವಾಗ್ಲೂ ಅದರಿಂದ ನಮ್ಮ ಸ್ಕಿನ್ನಿಗೆ ಯಾವುದೇ ರೀತಿಯಾದ ಬೆನಿಫಿಟ್ ಸಿಗಲ್ಲ. ನೀವು ಇದೇ ಥರ ಯಾವುದಾದ್ರೂ ಹ್ಯಾಬಿಟ್ಸ್ ಫಾಲೋ ಮಾಡಿ ಅದು ನಿಮ್ಮ ಲುಕ್ಗೆ ಆ್ಯಡ್ ಆನ್ ಆಗಿದೆ, ನೀವು ಅದನ್ನ ನನಗೆ ಕಮೆಂಟ್ಸಲ್ಲಿ ಹೇಳ್ಬೋದು. ಇದೇ ಥರ ಜಾಸ್ತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫೀಮೇಲ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ.